ಎಲ್ಲರಿಗೂ ನಮಸ್ಕಾರ. ಕಲಾಸ್ವಾದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾನು ಜಂಬೆಕಾಯಿಯ ಉಪ್ಪಿನಕಾಯಿ ಮಾಡುವುದನ್ನು ತೋರಿಸುತ್ತೇನೆ, ಬನ್ನಿ. ನಾನು ಇವತ್ತು ಒಂದು 5-6 ಜಮನೇಲರ ಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ತುಂಬ ಬೆಳೆದಿರದ ಹಾಗೂ ತುಂಬ ಎಳೆತಾಗಿರದ ಒಂದು ಮೀಡಿಯಂ ಸೈಜಿನ ಹುಳಿ ಹುಳಿ ಇರುವಂತಹ ಜಂಬೆಕಾಯಿಯನ್ನು ತೆಗೆದುಕೊಳ್ಳಿ. ಅದನ್ನು ಚೆನ್ನಾಗಿ ಒರೆಸಿ ತುದಿ, ಬುಡ ಹಾಗೂ ಅದರ ಬೀಜವನ್ನು ತೆಗೆದು ನಾನು ವಿಡಿಯೋದಲ್ಲಿ ತೋರಿಸಿದಂತೆ ಮೀಡಿಯಂ ಸೈಜಲ್ಲಿ ಹೆಚ್ಚಿಕೊಳ್ಳಿ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಇತರರಿಗೆ ಶೇರ್ ಮಾಡಿ, ಲೈಕ್ ಕೊಡಿ ಹಾಗೂ ತಪ್ಪದೆ ಕಾಮೆಂಟನ್ನು ಮಾಡಿ. ಹೆಚ್ಚಿರುವ ಹೂಳುಗಳಿಗೆ ಹುಳಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1 ಚಮಚ ಅರಿಶಿಣ ಹಾಗೂ ನೀವು ಅಡಿಗೆ ಬಳಸುವ ಯಾವುದಾದರೂ ಎಣ್ಣೆ ನಡೆಯುತ್ತದೆ. ನಾನು ಇಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕಿರುವೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಅರ್ಧ ಗಂಟೆ ಉಪ್ಪು ನೀರಾಗುವವರೆಗೆ ಎತ್ತಿಡಿ ಅಥವಾ ಮುಚ್ಚಿಡಿ. ನಾವೀಗ ಮಸಾಲೆಯನ್ನು ರೆಡಿ ಮಾಡೋಣ. ಒಂದು ಬಾಣಲೆಯಲ್ಲಿ ಒಂದು 10-12 ಕಾಳು ಮೆಂತೆಯನ್ನು ಹಾಕಿ ಸ್ವಲ್ಪ ಹುರಿಯಿರಿ. ಅದಕ್ಕೆ ಒಂದು ಅರ್ಧ ಮುಷ್ಟಿ ಸಾಸಿವೆಯನ್ನು ಹಾಕಿ ಚಟಪಟ ಅನ್ನುವವರೆಗೂ ಹುರಿಯಿರಿ. ಇದಕ್ಕೆ ಸಾಸಿವೆಯ ಅರ್ಧದಷ್ಟು ಜೀರಿಗೆಯನ್ನು ಹಾಕಿ ಅದನ್ನು ಕೂಡ ಸ್ವಲ್ಪ ಹುರಿಯಿರಿ. ಜೀರಿಗೆ ತುಂಬ ಹುರಿದರೆ ಸ್ವಲ್ಪ ಕಹಿ ಬರುತ್ತದೆ. ಹಾಗೆ ಸ್ವಲ್ಪ ಇಂಗು ಹಾಕಿ ತಣ್ಣಗಾಗುವವರೆಗೂ ಬಿಡಿ. ಹೋಳುಗಳಿಗೆ ಉಪ್ಪು ಹಾಕಿ ಅರ್ಧ ಗಂಟೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಉಪ್ಪು ನೀರಾಗಿದೆ. ಹೋಳುಗಳೆಲ್ಲ ಸ್ವಲ್ಪ ಹಳದಿ ಬಣ್ಣದಲ್ಲಿದೆ. ತಣ್ಣಗಾದ ಮಸಾಲವನ್ನು ಮಿಕ್ಸರ್ಲಿ ಹಾಕಿ ನುಣುಪಾಗಿ ಪುಡಿ ಮಾಡಿಕೊಳ್ಳೋಣ. ಅದಕ್ಕೆ ಅರ್ಧದಷ್ಟು ಮೆಣಸಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೋಳುಗಳಿಗೆ ಹಾಕಿ ಎಷ್ಟು ಉಪ್ಪು ನೀರು ಹೀರುತ್ತದೋ ಅಷ್ಟು ಮಸಾಲವನ್ನು ಹಾಕಿ. ಕ್ಷಮಿಸಿ, ನನಗೆ ಇಲ್ಲಿ ಕೆಂಪು ಮೆಣಸಿನ ಹಿಟ್ಟನ್ನು ಮಿಕ್ಸ್ ಮಾಡುವ ವಿಡಿಯೋ ಮಿಸ್ ಆಗಿದೆ. ಇದಕ್ಕೊಂದು ಒಗ್ಗರಣೆ ಕೊಡೋಣ. ಒಗ್ಗರಣೆ ಒಟ್ಟಿಗೆ ಅಡಿಗೆ ಎಣ್ಣೆ, ನಾನು ಇಲ್ಲಿ ಕೊಬ್ಬರಿ ಎಣ್ಣೆಯನ್ನೇ ಬಳಸಿದ್ದೇನೆ. ಎಣ್ಣೆ ಕಾದ ನಂತರ ಒಂದು 10 ಕಾಳು ಮೆಂತೆಯನ್ನು ಹಾಕಿ ಸ್ವಲ್ಪ ಕೆಂಪಾದ ನಂತರ ಸ್ವಲ್ಪ ಇಂಗು, ನೀವು ಪುಡಿ ಇಂಗನ್ನು ಬಳಸಬಹುದು. ಹಾಗೆ ಸಾಸಿವೆಯನ್ನು ಹಾಕಿ ಅದು ಚಟಪಟ ಅಂದ ನಂತರ ನಾವು ಮಿಕ್ಸ್ ಮಾಡಿರುವಂತಹ ಉಪ್ಪಿನಕಾಯಿಗೆ ಅದನ್ನು ಸೇರಿಸಿ ಚೆನ್ನಾಗಿ ಕಲಸಿ. ತುಂಬ ರುಚಿಯಾದಂತಹ ಒಂದು ಸ್ಪೆಷಲ್ ಆಗಿರುವ ಉಪ್ಪಿನಕಾಯಿ ಸವಿಯಲು ಸಿದ್ಧವಾಗಿದೆ. ಅದನ್ನು ಕೂಡಲೇ ಸಹ ಬಳಸಬಹುದು ಅಥವಾ ಒಂದು ದಿನ ಇಟ್ಟು ನಂತರ ಕೂಡ ಬಳಸಬಹುದು. ಫ್ರಿಜ್ಜಲ್ಲಿಟ್ಟು ಬಳಸಿದರೆ ತುಂಬ ದಿನ ಬಾಳಿಕೆ ಬರುತ್ತದೆ.
ಜಂಬೆಕಾಯಿ ಯಾರಿಗೆ ಸಿಗುತ್ತದೆಯೋ ಒಂದು ಸಲ ಮಾಡಿ ನನಗೆ ಕಾಮೆಂಟನ್ನು ಹಾಕಿ. ಈ ಸ್ಪೆಷಲ್ ಆಗಿರುವಂತಹ ಉಪ್ಪಿನಕಾಯಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.